Tell us something about Big Boss. See, I've been doing it for a very long time now, and repeatedly I'm doing the same thing. I felt enough. That's what I felt, and ಬೇರೆ ಏನಿಲ್ಲ. ಅವ್ರು ಇನ್ನೂ ಒಪ್ತಾ ಇಲ್ಲ ಅಂತಾರ, ರೆಸಿಗ್ನೇಷನ್ ಲೆಟರ್ ಥರ ಅದು ಕೊಟ್ಟಿದ್ದೀವಿ, ಅವ್ರು ಯಾರೂ ಒಪ್ತಾ ಇಲ್ಲ. ಹಾಗಂತ ಬಲವಂತ ಏನಿಲ್ಲ ನಾನು ಮಾಡಬೇಕು ಅಂತ. ಲೆಟ್ ಮೀ ಸಿ ಸರ್, ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ 11 years ಇಸ್ ನಾಟ್ ಜೋಕ್. ಎಲ್ಲಿದ್ದರೂ ಅಲ್ಲಿಂದ ಎದ್ದೋ ಬಿದ್ದೋ ಅಂತ ಓಡ್ ಬಂದು ವೇದಿಕೆ ಹತ್ತಿ ಎಷ್ಟು 18 ಜನ 19 ಜನದಿಂದ ಸ್ಟಾರ್ಟ್ ಆಗುತ್ತೆ. 19 ಜನದ್ದು ಲೈಫು ಕೆರಿಯರ್ ನಿಮ್ಮ ಕೈಲಿರುತ್ತೆ. ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ. ಸೊ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹೋಗ್ತಾ ಹೋಗ್ತಾ ಸಿನಿಮಾ ಅದು ಮೊಮೆಂಟಮ್ ಸ್ಲೋ ಆಗುತ್ತೆ. 5 ದಿನ 4 ದಿನ ಕೆಲಸ ಮಾಡಿದ್ರೆ 5ನೇ ದಿನ ಇಲ್ಲಿರಬೇಕು. ಭಾನುವಾರ ಎದ್ನ ಬಿದ್ನ ಓಡೋಷ್ಟೊಳಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಮತ್ತು ಸೋಮವಾರ ಟು ಗುರುವಾರ ಇದು ಒಂದು 3-3.5 ತಿಂಗಳು ನಡೆಯುತ್ತೆ ಪ್ರತಿ ವರ್ಷ. ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಅನಿಸುತ್ತಲ್ಲ, ಹೌದು ಸಂಬಡಿ ಎಲ್ಸ್ ಕ್ಯಾನ್ ಡೂ ಇಟ್ ನಾವು ಅಂತ ಬರುತ್ತೆ ತಲೆಗೆ ಅಷ್ಟೆ. ಬಟ್ ಬರೋ ಹೊಸೊಬ್ರು ಯಾರೋ ಬೇರೆ ಆ್ಯಂಗಲ್ ಕೊಡ್ಬೋದು. ಓಕೆ. ಸೊ ಇವಾಗ ಏನಾಗುತ್ತೆ, ಬರೋರು ಸುದೀಪ್ ಥರನೇ ಮಾಡಬೇಕು ಅಂದರೆ ಅವ್ರಿಗೂ ಕಷ್ಟ ಆಗ್ಬೋದು, ಇಲ್ಲ ಏನಂತಾರೆ ಅನಾವಶ್ಯಕ ಜವಾಬ್ದಾರಿ ಆಗ್ಬೋದು. ಅವ್ರಿಗೆ ಅವ್ರದ್ದೇ ಸ್ಟೈಲ್ ಇರ್ಬೋದು, ಅವ್ರದ್ದೇ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು, ಮಾತಿನ ಚಾತುರ್ಯತೆ ಎಲ್ಲ ಬೇರೆ ಬೇರೆನೇ ಆಗ್ಬೋದಲ್ವ, ಹೇಳೋಕ್ಕಾಗಲ್ಲ.